ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಎಂತಹ ಅದ್ಭುತ ನಟ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು ಇದೆಲ್ಲ ಅವರ ವೃತ್ತಿ ಜೀವನದ ವಿಚಾರವಾದ್ರೆ, ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಅದ್ಭುತವಾಗಿದೆ. ಕಷ್ಟ ಅಂದವರಿಗೆ ಸಹಾಯ ಮಾಡೋಕೆ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ದಾನ ಧರ್ಮ ಇದ್ರಲ್ಲೆಲ್ಲ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಮಾಡುವ ಸಹಾಯ ಯಾರಿಗೂ ಗೊತ್ತೇ ಆಗಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಎಂತಹ ಅದ್ಭುತ ನಟ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಆಯಾ ಇಂಡಸ್ಟ್ರಿಗಳಲ್ಲೂ ಕೂಡ ತಮ್ಮದೇ ಆದ ಹೆಸರನ್ನ ಗಳಿಸಿಕೊಂಡಿದ್ದಾರೆ, ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ಅವರ ವೃತ್ತಿ ಜೀವನದ ವಿಚಾರವಾದ್ರೆ, ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಅದ್ಭುತವಾಗಿದೆ. ಕಷ್ಟ ಅಂದವರಿಗೆ ಸಹಾಯ ಮಾಡೋಕೆ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ದಾನ ಧರ್ಮ ಇದ್ರಲ್ಲೆಲ್ಲ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಮಾಡುವ ಸಹಾಯ ಯಾರಿಗೂ ಗೊತ್ತೇ ಆಗಲ್ಲ. ಕಷ್ಟದಲ್ಲಿರೋರಿಗೆ ಅವರು ಮಾಡೋ ಸಹಾಯ ಬೇರೆಯವರಿಗೆ ಯಾರಿಗೂ ತಿಳಿಯೋದೇ ಇಲ್ಲ. ಆ ರೀತಿಯಲ್ಲಿ ಇಷ್ಟು ದಿನ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಸಾಕಷ್ಟು ಕಷ್ಟದಲ್ಲಿರೋ ಜನರಿಗೆ ಸಹಾಯಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ಅವರು ಮಾಡಿರೋ ಒಂದು ಕೆಲಸ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಗೊತ್ತಾಗಿದೆ. ಅವರ ಸಹಾಯ ಮಾಡುವ ಮನೋಭಾವ ಹೇಗಿದೆ, ಅವರ ವ್ಯಕ್ತಿತ್ವ ಹೇಗಿದೆ, ಕಷ್ಟದಲ್ಲಿರೋರಿಗೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ, ಈ ಎಲ್ಲಾ ವಿಚಾರಗಳು ಈಗ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಗೊತ್ತಾಗಿದೆ. ಹೌದು, ಮೊನ್ನೆ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯ 4ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ. ಇನ್ನು ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ, ಆಟ ಆಡಿದ್ದಕ್ಕೆ ಅವರಿಗೆ ಗೌರವ ಧನ ಅಂತ ಒಂದಿಷ್ಟು ಸಂಸ್ಥೆಗಳಿಂದ ಒಂದಿಷ್ಟು ಹಣವನ್ನ ಕೊಡ್ತಾರೆ. ಮೊದಲನೇದಾಗಿ ಅವರಿಗೆ ಒಂದು ಸಂಸ್ಥೆಯಿಂದ 2 ಲಕ್ಷ ರೂಪಾಯಿ ಗೌರವ ಧನವನ್ನ ಕೊಡ್ತಾರೆ. ಆಗ ಉಗ್ರ ಮಂಜು ಅವರು ಈ ಹಣವನ್ನ ಕಷ್ಟದಲ್ಲಿರೋ ತಂದೆ ತಾಯಿಯರಿಗೆ ಸಹಾಯ ಆಗೋ ರೀತಿ ಉಪಯೋಗ ಮಾಡಿ ಅಂತ ಹೇಳಿ ಆಯೋಜಕರಿಗೆ ಅವರು ಹೇಳ್ತಾರೆ. ಇದಾದ ಮೇಲೆ ಮತ್ತೊಂದು ಸಂಸ್ಥೆಯಿಂದ 1 ಲಕ್ಷ ಹಣ ಗೌರವ ಧನವಾಗಿ ಉಗ್ರ ಮಂಜು ಅವ್ರಿಗೆ ಕೊಡ್ತಾರೆ. ಆಗ ಇದನ್ನ ಯಾರಿಗೆ ದಾನ ಮಾಡ್ತೀರಾ ಅಂತ ಸುದೀಪ್ ಅವರು ಕೇಳಿದಾಗ ಉಗ್ರ ಮಂಜು ಅವರು ಅವರ ತಂದೆಯನ್ನ ನೋಡಿ ಇದನ್ನ ರೈತರಿಗೆ ದಾನ ಮಾಡೋಣ ಅಂತ ಹೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಅವರನ್ನ ಅಲ್ಲಿಗೆ ತಡೆದು ನಿಲ್ಲಿಸಿ, ನಿಮ್ಮ ತಂದೆ ಕೂಡ ಒಬ್ರು ರೈತರೇ, ಈ ಹಣವನ್ನ ಅವರಿಗೆ ಸಹಾಯ ಆಗೋ ರೀತಿ ಉಪಯೋಗ ಮಾಡಿ, ಅವರಿಗೆ ಈ ಹಣವನ್ನ ಕೊಡಿ. ನೀವು ಈ ಮೊದಲು ಏನ್ ಹೇಳಿದ್ರಿ, 2 ಲಕ್ಷ ರೂಪಾಯಿನ ಯಾರು ಕಷ್ಟದಲ್ಲಿರೋ ತಂದೆ ತಾಯಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಆ ಹಣವನ್ನ ನಾನು ಕೊಡ್ತೀನಿ. ಇದು ನೀವು ಇಷ್ಟು ದಿನ ಆಟ ಆಡಿದ್ದಕ್ಕೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ನಿಮಗೆ ಗೌರವ ಪೂರ್ವಕವಾಗಿ ಆ ಸಂಸ್ಥೆಯವರು ಕೊಟ್ಟಿದ್ದಾರೆ. ಇದು ಅವರು ನಿಮಗೆ ಕೊಟ್ಟಿರೋ ಹಣ. ಇದನ್ನ ನೀವು ನಿಮಗೋಸ್ಕರ ನಿಮ್ಮ ಕಷ್ಟಕ್ಕೆ ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಗೆ ಕೊಡಿ ಅಂತ ಹೇಳ್ತಾರೆ. ಇನ್ನು ಇದಲ್ಲದೆ ಉಗ್ರ ಮಂಜು ಅವರು ಸುದೀಪ್ ಅವರಿಗೆ ಈ ಮೊದಲೇ ಗೊತ್ತಿದೆ. ಬಿಗ್ ಬಾಸ್ ಮನೆಗೂ ಬರೋಕ್ಕಿಂತ ಮುಂಚೆ ಉಗ್ರ ಮಂಜು ಅವರು ಗೊತ್ತಿದ್ದಾರೆ. ಇಬ್ರು ಒಟ್ಟಿಗೆ ಕೂಡ ಸಿನಿಮಾವನ್ನ ಕೂಡ ಮಾಡಿದ್ದಾರೆ. ಇದಲ್ಲದೆ ಇವರಿಬ್ರು ತುಂಬಾನೇ ಆತ್ಮೀಯವಾಗಿದ್ದಾರೆ. ಉಗ್ರ ಮಂಜು ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಕಿಚ್ಚ ಸುದೀಪ್ ಅವರಿಗೆ ಗೊತ್ತಿದೆ. ಹಾಗಾಗಿ ಈ ಹಣವನ್ನ ನೀವು ಉಪಯೋಗ ಮಾಡಿ, ನೀವು ಏನು ದಾನ ಅಂತ ಕೊಟ್ಟಿದ್ದೀರಾ ಆ ಹಣವನ್ನ ನಾನು ಕೊಡ್ತೀನಿ ಅಂತ ಉಗ್ರ ಮಂಜು ಅವರಿಗೆ ಹೇಳ್ತಾರೆ. ಇನ್ನು ಇದರಿಂದ ಉಗ್ರ ಮಂಜು ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಇದರಿಂದ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಗೊತ್ತಾಗುತ್ತೆ ಸುದೀಪ್ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ, ಕಷ್ಟದಲ್ಲಿರೋರಿಗೆ ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ. ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಿದ್ದ ಸಹಾಯ ಈಗ ಈ ಒಂದು ಘಟನೆಯಿಂದ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಸುದೀಪ್ ಅವರ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗುತ್ತೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.